ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪೆಟ್ರೋಹಾಲಿಕ್ ಡೆವಿಲ್. ನನ್ನ ಚಾನಲ್ ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಡಿ. ಫುಲ್ ವಿಡಿಯೋ ನೋಡ್ಕೊಂಡು ಹೋಗಿ. ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ಹಾರ್ಡ್ಲಿ ವೆಲ್ಕಮ್ ಮತ್ತೆ ನನ್ನ ವೀಡಿಯೋಗೆ. ಸೊ ವಿಡಿಯೋ ಏನಪ್ಪ ಇವತ್ತು ಸ್ಪೆಷಲ್ ಅಂತ ಅಂದರೆ, ಇಲ್ಲಿ ನೋಡ್ತಿರ್ಬೋದು ನೀವು, ಹತ್ರ ಒಂದು ಟ್ಯೂಬ್ ಇದೆ. ಟ್ಯೂಬಲ್ಲಿ ಸ್ಟಿಕ್ಕರ್ಸ್ ಇದೆ. ಡಿಕಾಲ್ ಕಿಟ್ ಅಂತಾರೆ ಅದನ್ನು. ಡಿಕಾಲ್ ಕಿಟ್ ಇನ್ ದ ಸೆನ್ಸ್ ಬಾಡಿ ಫುಲ್ ಬರುತ್ತೆ. ಡಿಕಾಲ್ ಕಿಟ್ ಅಂದರೆ ಡಿಕಾಲ್ ಕಿಟ್ ಅಂತಾರೆ, ಫುಲ್ ಬಾಡಿ ಸ್ಟಿಕ್ಕರ್ ಅಂತಾರೆ, ಏನು ಬೇಕಾದರೂ ಕರಿಬೋದು, ಎಲ್ಲದೂ ಒಂದೇ. ಸೊ ಅದನ್ನು ಇವತ್ತು ನಾನು ಅಪ್ಲೈ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಎಲ್ಲಿಂದ ನಾನು ತರಿಸ್ಕೊಂಡೆ ಅಂದರೆ, ತುಂಬ ರಿಸರ್ಚ್ ಮಾಡಿ, ಏನಿಲ್ಲ ಅಂದ್ರೂ ಒಂದು ತಿಂಗಳು ವೆಯ್ಟ್ ಮಾಡಿದ್ದೀನಿ ಒಂದು ಆರ್ಡ್ರ್ ಮಾಡೋದಕ್ಕೆ. ಒಂದು ಸ್ಟಿಕ್ಕರ್ನ ಕಸ್ಟಮ್ ಮೇಡು ಭಾಳ ಟ್ರೈ ಮಾಡಿದೆ. ಕಸ್ಟಮ್ ಮೇಡು ನನ್ನ ಬಡ್ಜೆಟಿಗೆ ಸೆಟ್ ಆಗಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಬಡ್ಜೆಟ್ ಕನ್ಸ್ಟ್ರೈಂಟ್ಸ್ ಇದ್ದಿದ್ದರಿಂದ ಆಲ್ರೆಡಿ ಇರೋದನ್ನು ತೊಗೊಳ್ಳೋಣ ಅಂತೇಳಿ ಇದನ್ನು ಡಿಸೈಡ್ ಮಾಡಿಕೊಂಡೆ. ಸೊ ಬಟ್ ದಿಸ್ ಈಸ್ ಆಲ್ಸೋ ನಾಟ್ ಲೈಕ್ ಬ್ಯಾಡ್ ಅನ್ ಆಲ್, ಬಿಕಾಸ್ ಯಾಕೆ ಅಂದರೆ ಇದೂ ತುಂಬ ಯಾರೂ ಹಾಕಿಲ್ಲ. ಸ್ವಲ್ಪ ಅವರು ಫೋಟೋ ಕಳಿಸಿದಾಗ ಒಬ್ರು ಹಾಕಿದ್ರು, ಯಾರೋ ಲೇ ಲಡಾಖಲ್ಲೆಲ್ಲೋ ಟ್ರಿಪ್ ಹೊಡಿತಾಯಿದ್ರು, ಆ ಫೋಟೋ ಹಾಕಿದ್ರು ಪಾಪ. ಅದು ಬಿಟ್ಟರೆ ಮತ್ತಿನ್ಯಾರು ನಾನು ಹಾಕಿರೋದು ನಾನು ಗಮನಿಸಿಲ್ಲ ಈ ಥರ ಡಿಕಾಲ್ನ. ಸೊ ಐ ಚೋಸ್ ದಿಸ್. ಇದ್ರ ಮೇಲೆ ಇನ್ನೂ ಒಂದಿತ್ತು, ಜೋಕರ್ ಕೈಂಡ್ ಆಫ್ ಮ್ಯಾಡ್ ಥೀಮ್, ಕ್ರೇಜಿಯಾಗಿತ್ತು ಅದು. ಫಸ್ಟು ಅದಕ್ಕೆ ಫಿಕ್ಸ್ ಆಗಿದ್ದೆ, ಅದಾದಮೇಲೆ ಇದಕ್ಕೆ ಫಿಕ್ಸ್ ಆದೆ. ಏನಕ್ಕೆ ಅದಕ್ಕೆ ಫಿಕ್ಸ್ ಆಗಿದ್ದೆ ಅಂದರೆ, ಅದು ಸ್ವಲ್ಪ ಕ್ರೇಜಿಯಾಗಿತ್ತು, ತುಂಬ ಐ ಕ್ಯಾಚಿ ಆಗಿತ್ತು. ನೋಡ್ತಿದ್ದಂಗೆ ಕಣ್ಣಿಗೆ ಬಿದ್ದುಬಿಡೋದು ದಡಾರ ಅಂತ ಹಂಗಿತ್ತದು. ಸೊ ಅದಕ್ಕೇ ಅದನ್ನು ಚೂಸ್ ಮಾಡಿದ್ದೆ. ಬಟ್ ಆಮೇಲೆ ಯೋಚನೆ ಮಾಡಿದೆ, ಸಿಂಪಲಾಗಿ ಕೂತ್ಕೊಂಡು, ನಾನು ಗಾಡಿನ ಬರೀ ಲಾಂಗ್ ಡ್ರೈವಿಂಗ್ ಮಾತ್ರ ತೆಗಿಯಲ್ಲ, ದಿನ ತೆಗಿತೀನಿ. ಇದು ನನಗೆ ಡೈಲಿ ಯೂಸ್ ಬೈಕು 390 ತುಂಬಾ ಸೆಟ್ ಆಗಿಬಿಟ್ಟಿದೆ ನನಗೆ. ಇದು ಡೈಲಿ ಯೂಸಿಗೂ ಇದೆ ಗಾಡಿ ಅಲ್ವಾ. ಸೊ ಐ ಥಾಟ್ ಆಫ್ ನಾಟ್ ದ್ಯಾಟ್ ಮಚ್ ಕ್ರೇಜಿ. ಐ ವಾಂಟೆಡ್ ಸಮಥಿಂಗ್ ಸ್ಟೈಲಿಶ್ ಯೆಟ್ ಐ ಕ್ಯಾಚಿ, ಬಟ್ ನಾಟ್ ಟೂ ಮಚ್ ಆಫ್ ಎನ್ ಅಟ್ರಾಕ್ಷನ್ ಥರ ನನಗೆ ಬೇಕಾಗಿರಲಿಲ್ಲ. ಸೊ ಅದಕ್ಕೆ ಐ ಚೋಸ್ ದಿಸ್ ಒನ್. ಇದರ ಹೆಸರು ಬಂದು GAIA ಗಾಯ ಅಂತ ಇದೆ ಡಿಕಾಲ್ ಕಿಟ್ ಹೆಸರು. ಇದು ಬಂದು ಭಾರತ್ ಜಿನಸ್ ಅಂತ ಆನ್ಲೈನ್ ಸ್ಟೋರಲ್ಲಿ ನಾನು ತೊಗೊಂಡಿದ್ದು. ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಯು ಕ್ಯಾನ್ ಗೈಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಒಳ್ಳೆ ಕ್ರೇಜಿ ಡಿಸೈನ್ಸ್ ಮಾಡ್ತಾರೆ, ತುಂಬ ವರ್ಷದಿಂದ ಇದ್ದಾರೆ ಬಿಸ್ನೆಸ್ಸಲ್ಲಿ. ಕಾರಿಗೂ ಮಾಡ್ತಾರೆ, ಇದಕ್ಕೂ ಮಾಡ್ತಾರೆ. ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ರೀಸೆಂಟಾಗಿ ನೋಡಿದೆ, ಅವರು RC ಜೆಟ್ ಬರುತ್ತೆ ಗೊತ್ತಾ, ಅದಕ್ಕೂ ಮಾಡಿದ್ದಾರೆ ಸ್ಟಿಕ್ಕರ್ ಕಟ್ಟಿಂಗ್ ಎಲ್ಲ. ಸೊ ದೆ ಗೈಸ್ ಆರ್ ಕ್ರೇಜಿ ಆ್ಯಕ್ಚುಲಿ. ನೀವು ಕಸ್ಟಮ್ ಮೇಡ್, ಯು ನೇಮ್ ಇಟ್, ದೇ ವಿಲ್ ಗಿವ್ ಇಟ್. ಆ ಥರ ನೀವು ಯಾವ್ದು ಹೇಳ್ತೀರಾ ಅದಕ್ಕೆ ಮಾಡಿ ಕೊಡ್ತಾರೆ ಸಿಂಪಲ್ಲಾಗಿ. ನಿಮ್ಗೆ ಹೆಂಗೆ ಬೇಕಂಗೆ ಮಾಡಿಕೊಡ್ತಾರೆ. ಸೊ ನಾನು ಅದನ್ನು ಹಾಕ್ಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ಈ ಶಾಪ್ ಬಂದು ಜಯನಗರ ಹತ್ರ ಇದೆ ಇಲ್ಲಿ. ಇವಾಗ ಅಲ್ಲೋದ್ರೆ ಅವ್ರು ಹಾಕಿ ಕೊಡ್ತಾರೆ ಶಿಸ್ತಾಗಿ. ಏನೊಂದು ಅರ್ಧ ದಿನ, ಐ ಗೆಸ್ ಒಂದು 3 to 4 hours ಕೆಲಸ ಅಂದ್ಕೊತೀನಿ, ಮುಗಿಸ್ಕೊಂಡು ಬರೋಣ. ಸೊ ಇದು ನಾನು ತರಿಸಿ 1 week ಮೇಲೆ ಆಗಿದೆ ಆ್ಯಕ್ಚುಲಿ. ಇವತ್ತು ನನಗೆ ಶಾಪ್ ಸಿಗ್ತಿರಲಿಲ್ಲ, ಎಲ್ಲಿ ಹಾಕ್ಸೋದಪ್ಪ ಅಂತ ತುಂಬಾ ವೆಯ್ಟ್ ಮಾಡಿ ಫೈನಲಾಗಿ ಡಿಸಿಷನ್ನಿಗೆ ಬಂದು ಸ್ಟಿಕ್ಕರ್ ಶಾಪ್ ಅಂತ ಒಂದಿದೆ ಜಯನಗರ ಹತ್ರ. ನಮ್ಮ ಬಾಯ್ಸ್ಗೆಲ್ಲ ವಿಚಾರಿಸಿದೆ, ಅವರೆಲ್ಲ ಸಜೆಸ್ಟ್ ಮಾಡಿದ್ದು ಅದೇ ಶಾಪು. ಸೊ ಬೆಟರ್ ಟು ಗೋ ದೇರ್. ಅವ್ರ ಹತ್ರನೂ ಸಿಗುತ್ತೆ ಆ್ಯಕ್ಚುಲಿ. ನಾನು ಅವ್ರ ಹತ್ರ ಯಾವಾಗ ಒಂದು ಸಲ ವಿಚಾರಿಸಿದ್ದೆ, ಅವ್ರ ಹತ್ರನೂ ಡಿಕಾಲ್ ಕಿಟ್ ಸಿಗುತ್ತೆ, ಸೇಮ್ ಕಿಟ್ಸೇನೆ ಎಲ್ಲ. ಬಟ್ ಅವ್ರ ಹತ್ರ ಪ್ರಿಂಟಿಂಗ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇದರಲ್ಲಿ ನಂದು ನೇಮು ಮತ್ತು ಯೂಟ್ಯೂಬ್ ಸಿಂಬಲ್ಲು, ಇನ್ಸ್ಟಾಗ್ರಾಮ್ ಸಿಂಬಲ್ ಕೂಡ ಬರುತ್ತೆ ಇದರಲ್ಲಿ ಆ್ಯಕ್ಚುಲಿ. ನಾನು ನಿಮಗೆ ಹಾಕ್ಬಿಟ್ಟು ಆದಮೇಲೆ ಅದನ್ನು ತೋರಿಸ್ತೀನಿ. ಹಂಗಾಗಿ ನಾನು ಆನ್ಲೈನಲ್ಲೇ ಆರ್ಡ್ರ್ ಮಾಡಬೇಕಾಯ್ತು, ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ. ಸೊ ದೇ ಪ್ರಿಂಟೆಡ್ ಔಟ್ ಮೈ ನೇಮ್ ಆನ್ ಟು ದಟ್ ಸ್ಟಿಕ್ಕರ್ ಕಿಟ್. ಸೊ ಅದು ಗಾಡಿ ಮೇಲೇ ಬಂದ್ಬಿಡುತ್ತೆ ಅಂತ. ಇಲ್ಲಿ ನೋಡಿ, ನಂದು ಇದಾಕ್ಸಿದ್ದೀನಲ್ಲ QR ಕೋಡು, ನನ್ನ ಚಾನಲ್ ಓಪನ್ ಆಗುತ್ತೆ ಇದು ಸ್ಕ್ಯಾನ್ ಮಾಡಿದ್ರೆ. ಸೊ QR ಕೋಡ್ ಹಾಕೋದ ಅಥವಾ ನೇಮ್ ಹಾಕೋದ ಅಂತ ತುಂಬ ಯೋಚನೆ ಮಾಡಿ, ಸುಮ್ಮನೆ QR ಕೋಡ್ ಹಾಕಿದ್ರೆ ಏನು ಅಂತ ಗೊತ್ತಾಗಲ್ಲ. ಸೊ ಬೆಟರ್ ನೇಮ್ ಹಾಕ್ಬಿಟ್ರೆ ಎಂಥವ್ರಾದ್ರೂ ಸರ್ಚ್ ಮಾಡ್ಕೊಂಡ್ಬಿಡ್ತಾರೆ. ಇವಾಗ ಕೆಲವು ಮೊಬೈಲಲ್ಲಿ ಸುಮ್ಮನೆ ಕ್ಯಾಮ್ರಾ ತೆಗೆದ್ರೆ
ಆಪ್ಷನ್ಸ್ ಇರೋದಿಲ್ಲ ಸ್ಕ್ಯಾನ್ ಮಾಡೋದಕ್ಕೆ. ಸ್ಕ್ಯಾನರ್ ತೊಗೊಬೇಕು, ಸ್ಕ್ಯಾನರ್ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲೋಗಿ ಸ್ಕ್ಯಾನ್ ಮಾಡಬೇಕು, ಆ ಥರ ಎಲ್ಲ ಸೀನ್ಸ್ ಆಗ್ತಿರುತ್ತೆ. ಸೊ ಬೆಟರ್ ಅದ್ರ ಬದಲು ಸುಮ್ಮನೆ ನೇಮ್ ಹಾಕ್ಸ್ಬಿಟ್ರೆ ನೇಮ್ನ ತೆಗಿ, ಯೂಟ್ಯೂಬ್ಗೆ ಹಾಕು, ಬರುತ್ತೆ, ಓಪನ್ ಆಗುತ್ತೆ, ಸಬ್ಸ್ಕ್ರೈಬ್ ಆಗುತ್ತೆ. ಸಿಂಪಲ್ ಅಲ್ವಾ? ಅದಕ್ಕೇ ಸಿಂಪಲ್ ಆಗಿರಲಿ ಅಂತ ಬರೀ ನೇಮ್ ಹಾಕ್ಸ್ಕೊಂಡಿದ್ದೀನಿ. ಹೋಗ್ತಾ ಇದ್ದೀನಿ. ಹಿಂದೆ ಏನೋ ಟಣ ಟಣ ಅಂತ ಬೇರೆ ಸೌಂಡ್ ಬರ್ತಾ ಇದೆ ಹೊಸ್ದಾಗಿ. ಅದೇನು ನೋಡೋಣ ನಿಲ್ಸಾದ್ಮೇಲೆ. ಸೊ ಸ್ಟಿಕ್ಕರ್ ಶಾಪ್, ನನಗೆ ಸ್ಟಿಕ್ಕರ್ಸ್ ಅಂದ್ರೇ ಸ್ವಲ್ಪ ಲೈಟಾಗಿ ಕ್ರೇಜ್ ಇದೆ ಆ್ಯಕ್ಚುಲಿ. ಯಾಕಂದರೆ ಇಟ್ಸ್ ಸಮಥಿಂಗ್ ಪೆಕ್ಯುಲಿಯರ್, ಇಟ್ಸ್ ಸಮಥಿಂಗ್ ಯೂನಿಕ್. ನಮಗೆ ಹೆಂಗೆ ಬೇಕು ನಾವು ಹಂಗೆ ಮಾಡಿಸ್ಕೊತೀವಿ. ಸೊ ಇಟ್ ವಿಲ್ ಬಿ ಸಮಥಿಂಗ್ ನಮಗೆ ಅಂತಲೇ ಪರ್ಸ್ನಲೈಸ್ಡ್ ಆಗಿ ಇರೋದು ಆ ಸ್ಟಿಕ್ಕರ್ಸು. ಅದಕ್ಕೇ ನನಗೆ ಸ್ಟಿಕ್ಕರ್ಸ್ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ. ಸೊ ಇವತ್ತು ನನ್ನ ಗಾಡಿ ಫುಲ್ ಕಂಪ್ಲೀಟ್ ರ್ಯಾಪ್ ಆಗುತ್ತೆ. ಬ್ಲೂ ಆರೆಂಜಿಂದ ನನ್ನ ಗಾಡಿ ಇವತ್ತು ಗ್ರೇ ಆಗುತ್ತೆ. ಸ್ವಲ್ಪ ಡೆಂಟ್ಸ್ ಇದೆ, ಅದನ್ನು ರಬ್ ಮಾಡಿ ಎಲ್ಲ ಮಾಡಬೇಕು, ಅವರು ಕ್ಲೀನ್ ವರ್ಕ್ ಮಾಡಬೇಕು. ಸೊ ಲೆಟ್ಸ್ ಸಿ ಹೌ ದೇ ವಿಲ್ ವರ್ಕ್ ಅಂತ. ಸೊ ದಟ್ ಐ ಕ್ಯಾನ್ ಸಜೆಸ್ಟ್ ಹಿಮ್ ಫಾರ್ ಮೆನಿ ಅದರ್ಸ್ ಅಲ್ವಾ. ಹೆಂಗೆ ಮಾಡ್ದಾನೆ ಏನು ಕತೆ ನೋಡೋಣ. ಮತ್ತು ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮಳೆಗಾಲ ಬಿಸಿಲೊಡಿತಾ ಇದೆ ಆ್ಯಕ್ಚುಲಿ ಬೆಂಗಳೂರಲ್ಲಿ ನಿನ್ನೆಯಿಂದ. ಅಲ್ಲಿವರೆಗೂ ಮಳೆನೇ ಬರ್ತಾಯಿತ್ತು. ಈಗಲೂ ಥಂಡಿ ಇದೆ ಬೆಂಗಳೂರಲ್ಲಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮೂರು ಹಾಸನ ಮಲೆನಾಡು ಸೈಡು ತಂಪಾಗಿರ್ತೀವಿ. ಈ ಕಡೆ ಸ್ವಲ್ಪ ವೆದರು ಧೂಳು ಗಲೀಜು ಅಡ್ಜಸ್ಟ್ ಆಗಬೇಕು. ಬಟ್ ಐ ವುಡ್ ಸೇ ಬ್ಯಾಂಗ್ಳೂರ್ ಈಸ್ ಆಲ್ಸೋ ಎ ಲವ್ಲಿ ಸಿಟಿ ಮ್ಯಾನ್. ಯು ಕ್ಯಾನ್ ಗೆಟ್ ಎವ್ರಿಥಿಂಗ್, ಎನಿಥಿಂಗ್, ಎನಿವೇರ್, ಎನಿ ಟೈಮ್. ಎಲ್ಲ ಕಡೆನೂ ಆ ಥರ ಇರೋಕ್ಕಾಗಲ್ಲ. ಯಾವುದು ಎಲ್ಲ ಸಿಟಿನೂ ಆ ಥರ ಇರೋದಕ್ಕಾಗೋದಿಲ್ಲ. ಇಟ್ಸ್ ಓನ್ಲಿ ಬ್ಯಾಂಗ್ಳೂರ್ ಅಷ್ಟು ಹೇಳ್ತೀನಿ. ಮೈಸೂರು ನನಗೆ ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಇಷ್ಟ. ಮೈಸೂರು ಆ್ಯಕ್ಚುಲಿ ಜಾಸ್ತಿ ಅಂತಲೂ ಹೇಳೋಕ್ಕಾಗಲ್ಲ, ಸಿಮಿಲರ್ ಕೈಂಡ್ ಆಫ್ ಇಷ್ಟ. ಸೊ ಮೈಸೂರಲ್ಲಿ ನಮಗೆಲ್ಲ ಸಿಗುತ್ತೆ ನೋಡಲಿಕ್ಕೆ, ಎಲ್ಲ ತುಂಬಾ ಪ್ಲೇಸಸ್ ಕೂಡ ಇದೆ. ಆಮೇಲೆ ಊರು ಚೆನ್ನಾಗಿದೆ, ಜನ ಚೆನ್ನಾಗಿದ್ದಾರೆ, ಎವ್ರಿಥಿಂಗ್ ಮ್ಯಾನ್. ಮೈಸೂರು ಈಸ್ ಎಮೋಷನ್ ಅಂತ ಹೇಳ್ಬೋದು. ಆದರೆ ನಮ್ಮ ಹೋಮ್ ಟೌನೇ ಯಾವತ್ತಿದ್ರೂ, ಅದನ್ನು ನಾವು ಮರೆಯಲ್ಲ. ಬ್ಯಾಂಗ್ಳೂರು ಜೀವನ ಕೊಟ್ಟಿದೆ, ಬದುಕು ಕಟ್ಕೊಳಕ್ಕೆ ದಾರಿ ತೋರಿಸಿದೆ. ಸೊ ಇಟ್ಸ್ ಆಲ್ ಎಮೋಷನ್ಸ್ ಮ್ಯಾನ್. ಇನ್ನೇನು ಹೇಳೋಕ್ಕಾಗೋದಿಲ್ಲ. ಫೀಲಿಂಗ್ಸ್ ಇವೆಲ್ಲ ಒಂಥರ ಹಂಚ್ಕೊಳ್ಬೇಕು. ಯಾರಾದ್ರೂ ಜೊತೆಗೆ ಸಿಕ್ಕಿದಾಗ ಹಂಚ್ಕೊಬೋದು. ಒಳಗಿಂದ ಬರಬೇಕು ಮಾತುಗಳು ಅಂತಾರಲ್ಲ, ಹಂಗೆ ಇವೆಲ್ಲ ಒಳಗಿಂದ ಬರೋ ಊರುಗಳು. ಪಾಡ್ಲ ಇದೆ ಆದರೂ ಈ ರಿಂಗ್ ರೋಡಲ್ಲಿ ನಾನು ಹೋಯ್ತಾ ಇರೋದು ಬದುಕು. ಸೊ ಡಿಕಾಲ್ ಕಿಟ್ ಬಗ್ಗೆ ಹೇಳಿದ್ನಲ್ಲ, ಮತ್ತೆ ವಾಪಸ್ ಅಲ್ಲಿಗೆ ಬರೋಣ ಬನ್ನಿ. ಇವಾಗ ನಾನು ಡಿಕಾಲ್ ಕಿಟ್ ನಾನು ತರಿಸ್ಕೊಂಡಿರೋದು ಬಂದು ಗ್ರೇ ಕಲರ್ ಇದೆ, ಸಮಥಿಂಗ್ ಲೈಕ್ ಗ್ರೇಯಿಶ್ ಆರೆಂಜ್ ಇದೆ. ಸೊ ಬ್ಲೂ ಆರೆಂಜಿಂದ ಗ್ರೇ ಆರೆಂಜ್ ಆಗುತ್ತೆ ನನ್ನ ಗಾಡಿನ ನಾವು ಡಿಕಾಲ್ ಕಿಟ್ಟಿಗೆ ಸ್ಟಿಕರಿಂಗಿಗೆ ಕೊಡೋಕ್ಕೆ ಮುಂಚೆ ಒಂದು ರೌಂಡ್ ವಾಶ್ ಮಾಡಿಸ್ಬೇಕು ಆ್ಯಕ್ಚುಲಿ. ಯಾಕಂದರೆ ಮೈನ್ಯೂಟ್ ಪಾರ್ಟಿಕಲ್ಸ್ ಅವು ಇವು ಧೂಳೆಲ್ಲ ಕೂತಿದ್ರೆ ನಾವು ಸ್ಟಿಕರ್ ಹಾಕಿದ್ರೂ ಆಫ್ಟರ್ ಸಮ್ ಟೈಮ್ ಇಟ್ ವಿಲ್ ವೇರ್ ಆಫ್. ಧೂಳೆಲ್ಲ ಇರುತ್ತಲ್ಲ ಮಧ್ಯದಲ್ಲಿ, ಅದರಿಂದ. ಸೊ ಬೆಟರ್ ಟು ವಾಶ್ ಮೈ ಬೈಕ್ ಬಿಫೋರ್ ದ ಅಪ್ಲಿಕೇಶನ್ ಆಫ್ ಸ್ಟಿಕ್ಕರ್. ಯಾಕಂದರೆ ಸುಮ್ಮನೆ ಅದಕ್ಕೆ 6,500 ಓಕೆನಾ ಸ್ಟಿಕ್ಕರ್ ಕಿಟ್ಟಿಗೆ. ಅಪ್ಲಿಕೇಸ್ಟರಿಗೇ 1,500 ಕೇಳಿದ್ದಾರೆ ಇವಾಗ. ಸೊ ನಾನು 1,500 ಬೇರೆ ಎಲ್ಲನ ಲೈಕ್ ಸುಮ್ಮನೆ ಎಕ್ಸಾಂಪಲ್ಗೆ ಬೇರೆ ಎಲ್ಲನ ಇವಾಗ ಹೋಗಿ ಹಾಕ್ಸ್ಕೊಂಡೆ ಅಂದ್ಕೊಳ್ಳಿ, ಒಂದು 500-600ಗೆ. ಇನ್ ಕೇಸ್ ಸಮ್ ಸ್ಮಾಲ್ ಶಾಪಲ್ಲೆಲ್ಲಾದರೂ ಐ ಡೋಂಟ್ ಥಿಂಕ್ ಎಲ್ಲ ಕಡೆನೂ ಆ ಪ್ರೈಮರ್ ಯೂಸ್ ಮಾಡ್ತಾರೆ. ಕ್ಲೀನಾಗಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಎಲ್ಲರಿಗೂ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಸಮ್ಟೈಮ್ಸ್ ದೋಸ್ ಥಿಂಗ್ಸ್ ಹ್ಯಾಪನ್ ಅಲ್ವಾ. ಅದಕ್ಕೇ ಬೆಟರ್ ಎಕ್ಸ್ಪೀರಿಯನ್ಸ್ದವ್ರ ಹತ್ರ ಹೋಗ್ಬಿಟ್ರೆ ಅವ್ರಿಗೆ ಹಾಕಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಸುಮಾರು ಸಲ ಹಾಕಿರ್ತಾರೆ ಸ್ಟಿಕ್ಕರ್ ಕಿಟ್ಗಳನ್ನ. ಸೊ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಹಾಕಬೇಕು, ಎಲ್ಲಿ ಯಾವ ಥರ ಹಾಕಬೇಕು, ಪ್ರೈಮರ್ ಯೂಸ್ ಮಾಡಬೇಕಾ, ಎಲ್ಲಿ ಯೂಸ್ ಮಾಡಬೇಕು ಅನ್ನೋದೆಲ್ಲ. 3M ಪ್ರೈಮರ್ ಅಂತ ಒಂದು ಬರುತ್ತೆ, ಅದು ಆ್ಯಕ್ಚುಲಿ 3M ಅವ್ರದ್ದು ಗಮ್ಮದು. ಅದನ್ನು ಎಲ್ಲೆಲ್ಲಿ ಹಾಕಬೇಕು ಅಂದರೆ ಈ ಮೋಲ್ಡಿಂಗ್ಸ್ ಇರೋವಂಥ ಪ್ಯಾನಲ್ಗಳು ಫ್ಲ್ಯಾಟ್ ಎಲ್ಲಿರಲ್ಲ ಅಲ್ಲಿ ಸ್ಟಿಕ್ಕರ್ ಕೊಟ್ಟಿದ್ರೆ ಅಂಥ ಜಾಗಗಳಿಗೆ ಹಾಕೋದಕ್ಕೆ 3M ಪ್ರೈಮರ್ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಯಾ ಪ್ರಿಟಿ ಮಚ್ ಇಟ್. ಅದಕ್ಕೇ ನಾನು ಸ್ಟಿಕ್ಕರ್ ಶಾಪ್ ಹತ್ರ ಹೋಗ್ತಾ ಇದ್ದೀನಿ. ಶಾಪ್ ಹೆಸರೇ ಸ್ಟಿಕ್ಕರ್ ಶಾಪು. ಹೆಂಗಿದೆ ನೋಡಿ, ಮಜಾ ಅಲ್ಲ. ಕ್ರೇಜಿ ನೇಮ್ ಇಟ್ಕೊಂಡಿದ್ದಾರೆ. ಬನ್ನಿ.
ಶಾಪ್ ಹತ್ರ ಹೋದ್ಮೇಲೆ ನಿಮಗೆ ಕ್ಯಾಮ್ರಾ ಆನ್ ಮಾಡ್ತೀನಿ ತಡೀರಿ. ನಾನು ಸುಮ್ಮನೆ ಏನಕ್ಕೆ ಫುಟೇಜ್ ತಿನ್ನೋದಲ್ಲ. ಪ್ರಪಂಚದಲ್ಲಿ ಕೆಲವ್ರಿಗೆ ಚಿನ್ನ ತೊಗೊಂಡ್ರೆ ಖುಷಿ ಇರುತ್ತೆ, ಕೆಲವ್ರಿಗೆ ಒಡವೆ ತೊಗೊಂಡ್ರೆ ಖುಷಿ ಇರುತ್ತೆ, ಕೆಲವ್ರಿಗೆ ದುಡ್ಡು ಕೊಟ್ಟರೆ ಖುಷಿ ಇರುತ್ತೆ, ಇನ್ನು ಕೆಲವರಿಗೆ ನಮ್ಮಂಥವ್ರಿಗೆ ಗಾಡಿ ಓಡಿಸಿದ್ರೆ ಖುಷಿ, ಗಾಡಿಗೆ ಏನಾದರೂ ಮಾಡಿಸಿದ್ರೆ ಖುಷಿ, ಗಾಡಿಗೆ ಏನಾದರೂ ತೋರಿಸಿದ್ರೆ ಖುಷಿ, ಗಾಡಿನ ಎತ್ಕೊಂಡು ಎಲ್ಲಾದರೂ ದೂರ ಹೋದ್ರೆ ಖುಷಿ. ಸೊ ನಮ್ಮಂಥವ್ರಿಗೆ ಗಾಡಿಗೆ ಇವಾಗ ಒಂಚೂರು ಚೆನ್ನಾಗಿ ಕಾಣಲಿ, ನಮ್ಮ ಗಾಡಿ ಒಂಚೂರು ಪಳ ಹೊಳಿಲಿ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಯಾರಿಗಾದರೂ ಒಂದು ಚಿನ್ನನೋ ಬೆಳ್ಳಿನೋ ಏನಾದರೂ ಹಾಕ್ಬಿಟ್ಟು ಅವ್ರ ಮೈಗೆ ಚೆನ್ನಾಗಿ ಕಾಣಂಗೆ ಮಾಡೋಣ, ಆ ಖುಷಿ ನೋಡೋಣ ಅನ್ನೋ ಥರ ನಾವು ನಮ್ಮ ಮನೆಯಲ್ಲಿರೋ ನಮ್ಮ ಗಾಡಿಗೆ ಸ್ಟಿಕರ್ ಹೊಡ್ಸ್ಬಿಟ್ಟು ಚೆನ್ನಾಗಿ ಕಾಣಂಗೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು ಇದೆಲ್ಲ. ಸೊ ಮಾಮ್ಸ್ ಅವರೆಲ್ಲ ಕಾಪ್ಸ್ ಹಿಡಿತಾ ಇದ್ದಾರೆ. ನಾವು ಹೆಲ್ಮೆಟ್ ಹಾಕಿದ್ದೀವಿ ಅಪ್ಪ. ಓಹೋ ವಿ ಆರ್ ಸೇಫ್. ಇನ್ನೂ ವೈಡಾಗಿರೋದು ಯಾವುದಾದ್ರೂ ಹಾಕ್ಸ್ಕೊಬೇಕು, ಸ್ವಲ್ಪ ಉದ್ದ ಬರೋ ಅಂಥದ್ದು ನೋಡಿ ನೋಡೋಣ ಇನ್ ಫ್ಯೂಚರ್. ಬಡ್ಜೆಟ್ ಕನ್ಸ್ಟ್ರೈಂಟ್ಸ್ ಅನ್ನೋದು ಇಟ್ ಮ್ಯಾಟರ್ಸ್ ಡೂಡ್. ಇವಾಗ ನಾನು ಅದನ್ನು ಇಲ್ಲೆಲ್ಲ ಹೇಳೋದು ಸರಿ ಅಲ್ಲ ಆ್ಯಕ್ಚುಲಿ, ಬಟ್ ಏನೋ ನಮ್ಮವ್ರಿಗೆ ಹೇಳ್ಕೊಬೇಕು ಏನಾದರೂ ಅನಿಸುತ್ತಲ್ಲ, ಆ ಒಂದು ಭಾವನೆ ಎಲ್ಲದನ್ನೂ ಆಚೆ ಹಾಕ್ಬಿಡುತ್ತೆ ಅಷ್ಟೆ. ಜೈ ಶ್ರೀರಾಮ್. ಎತ್ತಾಗೂ ಇಲ್ಲ, ರೋಡ್ ಪೂರ್ತಿ ಇವನೇ ಹೋಯ್ತವನಲ್ಲ. KSRTC ನೀವು ಹೆಸರನ್ನ ನೀವು ಬೇರೆ ರಾಜ್ಯಕ್ಕೆ ಕೊಟ್ಟಿರ್ಬೋದು, ಆದರೆ ನಮಗೆ ಕಡೆವರೆಗೂ ನಮಗೆ ನೆನಪಲ್ಲಿ ಉಳ್ಕೊಳ್ಳೋದು KSRTC ಅಂತಲೇ ಕಡೆವರೆಗೂ ಉಳ್ಕೊಳ್ಳೋದು. ಕರ್ನಾಟಕದಲ್ಲಿ ಕ್ವಾಲಿಟಿ ಆಫ್ ಬಸ್ಸು ಯಾವ ಸ್ಟೇಟಲ್ಲೂ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ, ಅಷ್ಟು ಕ್ವಾಲಿಟಿ ಆಫ್ ಬಸ್ಸಸ್ ಇದೆ ನಮ್ಮ ಕರ್ನಾಟಕದಲ್ಲಿ. ರಾಜಹಂಸ ಆಗಿರ್ಬೋದು, ಇದೆ ಲೋಕಲ್ BMTC ಆಗಿರ್ಬೋದು, ಇವೆಲ್ಲ ಹೈ ಕ್ವಾಲಿಟಿ ಬಸ್ಸಸ್. ಬೇರೆ ಸ್ಟೇಟಲ್ಲೆಲ್ಲ ಇಷ್ಟೊಂದು ಕ್ವಾಲಿಟಿ ಕೊಡೋದು ನಾನೆಲ್ಲೂ ನೋಡಿಲ್ಲ ಆ್ಯಕ್ಚುಲಿ. ಇನ್ನು ಇವಾಗ ಹೊಸ್ದಾಗಿ ಬಿಟ್ಟಿರೋ ಸ್ಲೀಪರ್ ಕೋಚ್ಗಳಾಗಿರ್ಬೋದು, ಪ್ರತಿಯೊಂದೂ ಸೂಪರ್ ಆಗಿದ್ದಾವೆ. ಟ್ರೆಮೆಂಡಸ್. ಆಲ್ ಥ್ಯಾಂಕ್ಸ್ ಟು ಅವರ್ ಕರ್ನಾಟಕ ಗವರ್ನಮೆಂಟ್. ಇಂಥ ವಿಚಾರದಲ್ಲಾದರೂ ಮಾಡಿದಾರಲ್ಲ ಡೆವಲಪ್ಮೆಂಟ್ ಅಂತ. ಐ ಆಮ್ ಹ್ಯಾಪಿ ಮ್ಯಾನ್. ಬೆಂಗಳೂರಲ್ಲಿ ಮೋಸ್ಟ್ ಆಫ್ ದ ರೋಡ್ಸ್ ಆರ್ ಗ್ರೇಟ್ ಆ್ಯಕ್ಚುಲಿ, ಬಟ್ ಎಲ್ಲೋ ಒಂದೊಂದು ರೋಡು ತುಂಬ ಹಾಳಾಗ್ಬಿಟ್ಟಿದೆ, ಎಲ್ಲೋ ಒಂದೊಂದು. ಐ ಗೆಸ್ ಅವರು ಅದನ್ನು ಗಮನಕ್ಕೆ ತಗೊಂಡ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸ್ಟಿಕ್ಕರ್ ಶಾಪ್ ಬಂದ್ವಿ. ಸೊ ಅಣ್ಣಂಗೆ ಕೇಳೋಣ ಏನು ಸೀನ್ ಅಂತ. ಹಾಯ್ ಬ್ರೋ, ಪ್ರಶಾಂತ್ ಅಂತ. ಹಾಂ ಬ್ರೋ, ವಾಶ್ ಆಗಿಲ್ಲ, ಒಂದು ಸಲ ಚೆಕ್ ಮಾಡಿ ಮಾಡಿಸ್ಕೊಂಬನ್ನಿ ಅಂದರೆ ಮಾಡಿಸ್ಕೊಂಬರ್ತೀನಿ. ಆನ್ಲೈನಲ್ಲಿ ಮಾಡಿದ್ದು ಸ್ಟಾಕಿಗೆ ಕೊಟ್ಟಿರ್ತಾರೆ ಮೇ ಬಿ ಅವರು, ನನ್ನ ಲೆಕ್ಕಾಚಾರ. ಇಲ್ಲೆಲ್ಲಿದೆ ಬ್ರೋ ಹತ್ರದಲ್ಲೇ? ಹಾಂ ಇದೇ ರೋಡಲ್ಲ? ಹಾಂ ಹೆಲ್ಮೆಟ್ ಬೇಕಾ? ಹೆಲ್ಮೆಟ್ ಬೇಕಾ ಅಲ್ಲಿಗೆ? ಓಕೆ. ನೀನು ನೆಗಿತಾ ಇದೆಯಾ? ಗಾಡಿನೇ ಫಸ್ಟ್ ನೆಗಿತಾಯ್ತಾ? ಒಂದು 30ರಲ್ಲಿ ಹೋಗ್ತಿದ್ದೀನಿ ನಾನು.